ನೋಡಿದ್ರೆ ಬಂಗಾರ ರೇಟು ಗಗನಕ್ಕೆ ಏರ್ತಾ ಐತಿ, ಸ್ವಲ್ಪ ಕಟ್ಟಾಗೋ ಥರ ಐತಿ. ಹಾಗಾಗಿ ಹಾಕೊಂಡಿರಲಿಲ್ಲ ನಾನು. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಆರಾಮದಿರಿ ಅಂತ ಅಂದ್ಕೊಳ್ತೀನಿ. ನಾನು ಕೂಡ ಸೂಪರ್ ಆಗಿದ್ದೀನಿ. ಬನ್ನಿ ಇವತ್ತಿನ ವ್ಲಾಗ್. ಸುಮಾರು ಜನ ಕೇಳ್ತಾ ಇದ್ರು. ನಾನು ಈ ವ್ಲಾಗ್ನ ನನ್ನ ಕರಿಮಣಿ ಚೈನ್ದು ಕೇಳ್ತಾ ಇದ್ರಲ್ಲ ಅಂತ ಹೇಳಿ, ಒಬ್ಬರೇ ಕೇಳಿ ಇಬ್ಬರೇ ಕೇಳಿ ಆ ಹುಡುಗಿ ಕೇಳಿದ್ಲು ಅಂತ ಹೇಳಿನೇ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಮತ್ತು ಒಂದಿಷ್ಟು ಜನ ನನಗೂ ಕಾಲ್ ಮಾಡಿದಾಗೂ ವಿಚಾರಿಸಿದ್ರು, ಸುಮಾರು ಜನ ವಿಚಾರಿಸಿದ್ದಾರೆ ಅದನ್ನು. ಹಾಗಾಗಿ ಒಂದು ಕಂಟೆಂಟ್, ಈಗ ಏನಾದರೂ ಒಂದು ವಿಡಿಯೋ ಮಾಡಬೇಕಂದ್ರೆ ಯಾವುದಾದ್ರೂ ಒಂದು ಕಂಟೆಂಟ್ ಇದ್ರೇ ಬೆಸ್ಟು, ಇಲ್ಲ ಅಂದರೆ ಡೈಲಿ ವ್ಲಾಗ್ ಥರ ಏನಾದ್ರು ಹಾಕಬೇಕಾಗತ್ತಲ್ಲ. ಹಾಗಾಗಿ ಇವತ್ತು ಅದೊಂದು ಕಂಟೆಂಟ್ ಸಿಕ್ಕತಿ ಅಂಥೇಳಿ, ಸೊ ಈ ಕಂಟೆಂಟ್ ಇಟ್ಕೊಂಡು ನಾನು ಇವತ್ತು ಈ ವಿಡಿಯೋ ಮಾಡ್ತಾಯಿದ್ದೀನಿ. ಸೊ ಕಂಟೆಂಟ್ ನಿಮ್ಗೆ ಆಲ್ರೆಡಿ ಗೊತ್ತಾಗಿರ್ತೈತಿ. ನನ್ನ ಈ ಏನೋ ಸಿಲ್ವರ್ ಮಾಂಗಲ್ಯ ಚೈನದ ಬಗ್ಗೆ ಇನ್ಫಾರ್ಮೇಷನ್ ಕೊಡೋಣ ಅಂತ ಹೇಳಿ ಬಂದಿದ್ದೀನಿ. ಒಂದಿಷ್ಟು ಜನ DM ಕೂಡ ಮಾಡಿದ್ರು ನಮ್ಗೆ ಅವಾಗೆಲ್ಲ. ನಾನು ಇನ್ನೊಂದು ಏನಂದರೆ ಮಾಂಗಲ್ಯ ಚೈನಿಗೆ ಒಳಗಡೆ ಹಾಕ್ಕೊಂಡು ಅಭ್ಯಾಸ ಇಲ್ಲ ನನಗೆ. ಆದಷ್ಟು ನಾನು ಮೇಲೆ ಹಾಕೊಂಡೇ ಅಭ್ಯಾಸ ನನಗೆ. ಈ ಗಂಡ್ಮಕ್ಳು ಏನಾದ್ರು ಕಮೆಂಟ್ ಹಾಕೋದಕ್ಕೂ ಅದಕ್ಕೂ ಸುಮ್ಮನೆ ಯಾಕೆ ಬೇಕತ್ಲಾಗ ಅಂತೇಳಿ ಯಾವಾಗಲೂ ಮಾಂಗಲ್ಯ ಚೈನ್ ನಾನು ಹೊರಗೆ ಹಾಕ್ಕೊಂಡೇ ವಿಡಿಯೋ ಮಾಡೋದು. ಹಾಗಾಗಿ ಸುಮಾರು ಜನ ಕೇಳಿದ್ರು, ಅವಾಗಲೇ ಕೇಳಿದ್ರು. ನಾನು ಮಾಡೋಣ ಅಂದ್ಕೊಳ್ತಾನೆ ಇದ್ದೆ, ಆಗಿದ್ದಿಲ್ಲ. ಬಟ್ ನಿನ್ನೆ ಪರ್ಟಿಕ್ಯುಲರ್ ಆಗಿ ಕಮೆಂಟಲ್ಲಿ ಬಂದು ಒಂದು ಹುಡುಗಿ ಪಾಪ ವಿಡಿಯೋ ಮಾಡೇ ಹಾಕಿ ಅಕ್ಕ ಅಂತ ಅಂದಿದ್ದಕ್ಕೇ ಸೊ ಈ ವಿಡಿಯೋ ನಾನು ಮಾಡ್ತಾಯಿದ್ದೀನಿ. ಈಗ ಈ ವಿಡಿಯೋ ಮಾಡ್ತಿರೋ ಉದ್ದೇಶ ಏನಪ್ಪ ಅಂದರೆ, ನೆನ್ನೆ ನಾನೊಂದು ವಿಡಿಯೋ ಪೋಸ್ಟ್ ಮಾಡಿದ್ದೆ ಇನ್ಸ್ಟಾಗ್ರಾಮಲ್ಲಿ. ಆ ವಿಡಿಯೋದಲ್ಲಿ ನಾನು ಇಷ್ಟು ದಿನ ಗೋಲ್ಡ್ ಮಾಂಗಲ್ಯ ಚೈನ್ನೇ ಹಾಕೊತಿದ್ದೆ. ನಂದು 2 ಎಳೆದು. ನೆನ್ನೆ ಅಲ್ಲ, ಮೊನ್ನೆ ಐ ಥಿಂಕ್ ಒಂದು 2-3 ಡೇಸ್ ಊರಿಂದ ಬಂದ ಮೇಲೆ ಒಂದು 2-3 ಡೇಸ್ ಆಯ್ತು ನಾನು ಆ ಮಾಂಗಲ್ಯ ಚೈನ್ ಬಿಚ್ಚಿ ಈ ಮಾಂಗಲ್ಯ ಚೈನ್ ಹಾಕ್ಕೊಂಡೆ. ಸೊ ಇದು ಏನು ಕರಿಮಣಿ ಮಾಂಗಲ್ಯ ಚೈನ್ ಇದೆ, ಆ್ಯಕ್ಚುಲಿ ಸಿಲ್ವರ್ ಇಂದಿದು, ಬೆಳ್ಳಿದಿದೆ. ಸೊ ಈ ಮಾಂಗಲ್ಯ ಚೈನ್ದು ವಿಡಿಯೋ ಮಾಡಿ ಹಾಕ್ರಿ ಅಕ್ಕ ಅಂತೇಳಿ ನಿನ್ನೆ ವಿಡಿಯೋದಾಗ ಒಂದು ಹುಡುಗಿ ವಿಡಿಯೋ ಮಾಡಿರಿ ಅಂದರೆ, ಸೊ ಅದ್ರ ಲಿಂಕ್ ಇದ್ದರೆ ಕೊಡ್ರಿ ಅಕ್ಕ ಅಂತ ಕೇಳಿದ್ಲು. ಸೊ ಲಿಂಕ್ ಅಂತ ಹೇಳಿದರೆ ಇದಿರೋ ಲಿಂಕ್ ಅಂತ ಹೇಳಿ ನನ್ನ ಆನ್ಲೈನಾಗಲಿ ಅಥವಾ ಇದನ್ನು ಆ್ಯಕ್ಚುಲಿ ಆಫ್ಲೈನ್ ನಾನು ತೊಗೊಂಡಿರೋದು, ಇಲ್ಲೇ ಶಾಪಲ್ಲಿ ತೊಗೊಂಡಿರೋದು, ಒಂದು ಗೋಲ್ಡ್ ಶಾಪಲ್ಲಿ ತೊಗೊಂಡಿರೋದು. ನೀಟಾಗಿ ಒಂದು ವಿಡಿಯೋ ಮಾಡಿ ಹಾಕಿ ಅಕ್ಕ ಅಂತ ಹೇಳಿ ಸೊ ಕೇಳಿದ್ಲವಳು. ಅವಳಿಗೋಸ್ಕರ ಈ ವಿಡಿಯೋ ಮಾಡ್ತಾಯಿದ್ದೀನಿ. ಈಗ ನೋಡಿದರೆ ಬಂಗಾರ ರೇಟು ಗಗನಕ್ಕೆ ಏರ್ತಾ ಐತಿ. ಇನ್ನು ಈಗಂತೂ ಆಲ್ಮೋಸ್ಟ್ ಆಲ್ ನಿಮ್ಗೆ ಗೊತ್ತೈತಿ, ಈಗ ಸಿಲ್ವರ್ ಕೋಟೆಡ್ ಗೋಲ್ಡ್ ಬರ್ತೈತೆಲ್ಲ. ಹಾಗಾಗಿ ಹುಡುಗಿ ನಿನ್ನೆ ಕೇಳಿದ್ಲಲ್ಲ ಅಂಥೇಳಿ ಇದನ್ನ ವಿಡಿಯೋ ಮಾಡ್ತಾಯಿದ್ದೀನಿ. ಸೊ ನಾನು ಕೂಡ ಈಗ ಏನಾಗಿತ್ತಪ್ಪ ಅಂತ ಹೇಳಿದ್ರೆ, ಇದೊಂದು ಸ್ವಲ್ಪ ಇದಾಗೈತಿ ಇಲ್ಲಿ, ಅಂದರೆ ಒಂದು ಸ್ವಲ್ಪ ಕಟ್ಟಾಗೋ ಥರ ಐತಿ. ಹಾಗಾಗಿ ಹಾಕೊಂಡಿರಲಿಲ್ಲ ನಾನು. ಇದನ್ನು ತೆಗೆದು ಅದನ್ನೇ ಗೋಲ್ಡೇ ಹಾಕ್ಕೊಂಡಿದ್ದೆ. ಬಟ್ ಏನಾಗೈತಪ್ಪ ಅಂತ ಹೇಳಿದ್ರೆ, ಈಗ ಅದೇ ಗೋಲ್ಡು ಗಗನಕ್ಕೆ ಏರಿರೋದ್ರಿಂದ ಕಳ್ಳರ ಕಾಟ ಭಾಳ ಆಗ್ತಾಯಿತಿ. ಮೊನ್ನೆ ಯಾವಾಗೋ ನಾನು ಎಲ್ಲೋ ನೋಡಿದೆ, ಇನ್ಸ್ಟಾಗ್ರಾಮಲ್ಲಿ ನೋಡಿದ್ನೋ ಅಥವಾ ಯಾರು ಕೇಳಿದ್ನೋ ಏನೋ ಗೊತ್ತಿಲ್ಲ, ಇನ್ಸ್ಟಾಗ್ರಾಮಲ್ಲೂ ನೋಡಿದ್ದೆ. ಕಾಲಿನ ಗೆಜ್ಜೆಗೋಸ್ಕರ ಕಾಲನ್ನೇ ಅದನ್ನೇನೋ ಕೊಯ್ದು ಗೆಜ್ಜೆ ತಗೊಂಡಿದ್ದಾರಂತೆ. ಸೊ ಹಂಗಾಗಿ ಕಳ್ಳರ ಕಾಟ ಭಾಳ ಆಗ್ತಾಯಿತ್ತು ಬಂಗಾರ ರೇಟ್ ಜಾಸ್ತಿ ಆಗಿರೋದಕ್ಕೆ. ಹಂಗಾಗಿ ಒಂದು ಸ್ವಲ್ಪ ಭಯ ಆಗ್ತದೆ. ಸಂಜೆ ಟೈಮಲ್ಲಿ ನಾನು ಕೂಡ ವಾಕಿಂಗ್ ಹೋಗಿರ್ತೀನಿ, ಯಾಕೆ ಬೇಕು ಸುಮ್ಮನೆ ಅತ್ಲಾಗ ಅದು ಗೋಲ್ಡ್ ಹೋಗೋದಿರಲಿ, ಮೊದಲೇ ಟೈಟ್ ಇರ್ತಾವೆ, ಅದರಿಂದ ಒಂದು ಆಗೋದು ಬೇಡ ಅನ್ನೋ ಕಾರಣಕ್ಕೆ ಈಗ ನಾನು ಕೂಡ ಗೋಲ್ಡ್ ತೆಗೆದು ಇದನ್ನೇ ಹಾಕೊಂಡೆ. ಸೊ ಅವಳು ಒಂದು ವಿಡಿಯೋ ಮಾಡಿ ಹಾಕಿ ಅಕ್ಕ ಅಂತ ಹೇಳಿದ್ದು. ತುಂಬ ಚೆನ್ನಾಗಿದೆ, ತುಂಬ ವರ್ತಿದೆ. ಆ್ಯಕ್ಚುಲಿ ನಾನು ತೊಗೊಂಡಾಗ ನಾನು ಈ ಏರಿಯಾಕ್ಕೆ ಬಂದಾಗೆ ತೊಗೊಂಡಿದ್ದೆ. ಆಲ್ಮೋಸ್ಟ್ ಆಲ್ ನಾನು 5 ಇಯರ್ಸೇ ಆಯಿತು ನಾನು ಈ ಮಾಂಗಲ್ಯ ಚೈನ್ ವೇರ್ ಮಾಡೋಕತ್ತು. ಅವ್ರು 1 ವರ್ಷ ವಾರಂಟಿ ಹೇಳಿದ್ರು ಅಷ್ಟೇ ನನಗೆ ಇದ್ರದ್ದು. ಬಟ್ ನಾನು ಡೈಲಿ ಹಾಕ್ಕೊಂಡಿದ್ದೀನಿ. ಯಾವಾಗಾದ್ರೂ ಫಂಕ್ಷನ್ನು ಅಥವಾ ಊರ ಕಡೆ ಹೋದರೆ ಮಾತ್ರ ನಾನು ಮಾಂಗಲ್ಯ ಚೈನ್ ಹಾಕೊಳೋದು. ಅದ್ರದ್ದೇ ನಾನು ಇದನ್ನೇ ಯೂಸ್ ಮಾಡಿರೋದು. ಒಂದು 5 ವರ್ಷನೇ ಆಯ್ತು, 5 ವರ್ಷದ ಮೇಲೇ ಆಯ್ತು ನಾನು ಇದನ್ನು ಯೂಸ್ ಮಾಡೋಕತ್ತ. ತುಂಬ ಚೆನ್ನಾಗಿ ಬಂದೈತಿ. ಒಂದು ಸ್ವಲ್ಪ ಇಲ್ಲಿ ತಂತಿ, ಅಂದರೆ ಇದು ಬೆಳ್ಳಿ ತಂತಿಗೆ ಕರಿಮಣಿ ಪೋಣಿಸಿರ್ತಾರಲ್ಲ, ಸೊ ಹಾಗಾಗಿ ಇಲ್ಲಿ ನೋಡಿ ಒಂದು ಸ್ವಲ್ಪ ಇಲ್ಲಿ ಅಂದರೆ 2 ಹತ್ಕೊಂಡಿರೋ ಥರ ಆಗೈತಿ. ಎಲ್ಲರೂ ಕಟ್ಟಾಗ್ಬಿಟ್ರೆ ಅಂತ ಭಯಕ್ಕೆ ತೆಗೆದಿಟ್ಟಿದ್ದೆ ಅಷ್ಟೇ. ಬಟ್ ತುಂಬ ವರ್ತಿದೆ. ಮೇ ಬಿ ಒಂದು ಎಷ್ಟು 600-700 ಅಷ್ಟೇ ಕೊಟ್ಟಿದ್ದೆ ಆವಾಗ ನಾನು. ಆ್ಯಕ್ಚುಲಿ ಆವಾಗ ಬೆಳ್ಳಿ ರೇಟು ಎಷ್ಟು 80,000-90,000 ಸಾವಿರ ಇತ್ತು, ಅದಕ್ಕೂ ಕಡಿಮೆನೇ ಇತ್ತೇನೋ, ನನಗಷ್ಟು ಐಡಿಯಾ ಇಲ್ಲ, ನೆನಪಿಲ್ಲ ನನಗೆ. ಐಡಿಯಾ ಇಲ್ಲ ಅನ್ನೋಕ್ಕಿಂತ ನೆನಪಿಲ್ಲ. ಬಟ್ ಈಗ 2.5 ಲಕ್ಷ ಆಗಿರೋದ್ರಿಂದ ಇದೇ ಚೈನಕ್ಕೆ ಏನಿಲ್ಲ ಅಂದ್ರೂ ಒಂದು 5,000 ಅಂತರೂ ಮಾಡ್ತಾರೆ ಅಂತ ಅಂದ್ಕೊಂಡಿದ್ದೆ ನಾನು ಮೇ ಬಿ. ಬಟ್ ಅವಳು ಕೇಳಿದ್ಲಲ್ಲ ಅಂಥೇಳಿ ಅವಳಿಗೋಸ್ಕರ ಈ ವಿಡಿಯೋ ಮಾಡಿದ್ದೀನಿ. ಸೊ ನೋಡಮ್ಮ, ಈ ಥರ ಇದೆ ವಿಡಿಯೋ ನಂದು.
ಅಲ್ಲ ಏನೋ ನನ್ನ ಮ್ಯಾಂಗಲ್ ಚೈನ್ ಚೆನ್ನಾಗಿದೆ, ಇಲ್ಲಿ ನೋಡಿ. ಸೊ ಈ ಥರ ಇದೆ. ಅಂದರೆ ಇದು ಆ್ಯಕ್ಚುಲಿ ಮುಡಿ ಡಿಸೈನ್ ಅಂತ ಹೇಳೇ ಬರ್ತೈತಿ. ಇದು ನಂದು ಮುಡಿ ಡಿಸೈನ್ ಐತಿ, ನಂದು ಶಾರ್ಟ್ ಮ್ಯಾಂಗಲ್ ಚೈನ್ ಮುಡಿ ಡಿಸೈನ್. ಬಟ್ ನಾನು ಏನಂತ ಹೇಳಿದರೆ ಆ್ಯಕ್ಚುಲಿ ಅದು ಮುಡಿ ಡಿಸೈನಿಂದ ಏನಾಗಿತ್ತು, ಈ ತಂತಿ ಕಟ್ಟಾಗಿತ್ತು ಅಂತ ಹೇಳಿ ಅದನ್ನ ಯಾಕೆ ಯೂಸ್ ಮಾಡ್ತಿಲ್ಲ ಅಂತ ಸುಮಾರು ಜನನೂ ಕೇಳ್ತಾ ಇದ್ರು. ಯಾಕಕ್ಕ ಶಾರ್ಟ್ ಮ್ಯಾಂಗಲ್ ಚೈನ್ ನೀವು ಯೂಸ್ ಮಾಡಲ್ಲ, ಎಲ್ಲರೂ ಹೋದಾಗ ಅಷ್ಟು ಹಾಕ್ಕೊತೀರಾ ಅಂಥೇಳಿ. ಆ್ಯಕ್ಚುಲಿ ಈ ತಂತಿ ಕಟ್ಟಾದಾಗ ನಾನು ಇದನ್ನ ತಾಳಿಗೆ ತಂತಿ ಸುತ್ಸಕ್ಕಂತ ಹೋದಾಗ ಅದನ್ನು ತೊಗೊಂಡು ಹೋಗಿದ್ದಿಲ್ಲ ನಾನು ಶಾರ್ಟ್ ಮ್ಯಾಂಗಲ್ ಚೈನು. ಇಲ್ಲೇ ಬಿಟ್ಟು ಹೋಗಿದ್ದೆ ನಾನು, ಮೇ ಬಿ ಊರಲ್ಲಿ ಹಾಕ್ಸ್ಕೊಂಡೋ ಏನೋ ಗೊತ್ತಿಲ್ಲ. ಅವಾಗ ಏನಾಯಿತು, ಇದನ್ನ ಕರಿಮಣಿದು ನಾನು ಅಲ್ಲೇ ತೊಗೊಂಡು ಇದಕ್ಕೆ ಹಾಕ್ಸ್ಕೊಂಡು ಬಂದಿದ್ದೆ. ಇರಲಿ, ನನಗೆ ಇನ್ನೊಂದೇನೆಂದರೆ ಈ ಥರ ಉದ್ದ ಕರಿಮಣಿದು ಭಾಳ ಇಷ್ಟ. ಆ ಕಾರಣಕ್ಕೇ ನಾನು ಅದನ್ನು ಶಾರ್ಟ್ ಏನು ಮಾಡಿಸಿದೆ, ಕರಿಮಣಿದೇ ಮಾಡಿಸಿದೆ. ಬಟ್ ಕರಿಮಣಿದು ಮಾಡಿಸಿದ್ರೆ ವೇಸ್ಟ್ ಅಂತ ಹೇಳ್ತಾರೆ, ಅದಕ್ಕೆ ಫುಲ್ ಕರಿಮಣಿಗೇನೆ ರೇಟ್ ಜಾಸ್ತಿ ಹೋಗ್ಬಿಡ್ತೈತಿ ಅಂತ ಹೇಳಿ. ಹಾಗಾಗಿ ಸೊ ಮಾಡ್ಸಕ್ಕೆ ವಿಚಾರ ಮಾಡಿದೆ ನಾನು. ಫುಲ್ ಲಾಂಗ್ ಚೈನ್ ಕೂಡ ನಾನು ಕರಿಮಣಿದೇ ಹೇಳಿದ್ದೆ. ಬಟ್ ನಮ್ಮ ಮನೆಯವ್ರ ಫ್ರೆಂಡ್ ಏನು ಹೇಳಿದರು, ನೀನು ವೇಸ್ಟ್ ಅದು ಕರಿಮಣಿದ ಮಾಡಿಸಿದ್ರೆ ವೇಸ್ಟು, ಗೋಲ್ಡ್ದ ಮಾಡಿಸು ಅಂತ ಹೇಳಿದ್ಕೆ ಆ ಟೈಮಲ್ಲಿ ನನ್ನ ಲಾಂಗ್ ಮಂಗಲ ಚೈನಿಂದ ನಾನು ಕರಿಮಣಿದು ಬಿಟ್ಟು ಫುಲ್ ಗೋಲ್ಡ್ದ ಮಾಡಿಸಿದ್ದೆ. ನನಗೆ ಇದೇ ಥರನೇ ಇಷ್ಟ, ಭಾಳ ಇಷ್ಟ ನನಗೆ ಕರಿಮಣಿದು ಈ ಥರ ಲೆಂತಿಯಾಗಿ ಹಾಕೋಣಕ್ಕೆ ಅಂತ ಹೇಳಿದ್ರೆ. ಬಟ್ ಈಗ ಕರಿಮಣಿ ಹಾಕ್ಕೊಂಡ್ರೆ ಅದು ಒಂದು ನೋಡ್ತಿರಲ್ಲ, ಸ್ಟ್ಯಾಂಡರ್ಡ್ ಮೇಂಟೈನ್ ಮಾಡ್ತಾರೆ ಹಂಗೆ ಹಿಂಗೆ ಅಂತ ಅಂದು. ಹಾಗಾಗಿ ಸ್ವಲ್ಪ ನಾವು ಕೂಡ ಈಗ 4 ಮಂದಿ ನಡು ಹೋಗ್ತೇವೆ ಅಂತ ಹೇಳಿದ್ರೆ ನಮಗೂ ಒಂದು ಸ್ವಲ್ಪ ಮುಜುಗರ ಅಂತ ಅನಿಸ್ತದಲ್ಲ ಕರಿಮಣಿದು ಹಾಕ್ಯಣಕ್ಕೆ. ಹಾಗಾಗಿ ನಾ ಕರಿಮಣಿದು ಪೋಣಿಸ್ಕೊಳ್ಳಿಲ್ಲ. ಗುಂಡು ಆ್ಯಕ್ಚುಲಿ ಏನೋ ಆ ಮಂಗಲ ಚೈನ್ ತೆಗೆದಿಟ್ಟು ಇದನ್ನ ಹಾಕೋಣಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟೆ. ನನಗೆ ಇದೇ ಇಷ್ಟ ಆಗೋದ್ರಿಂದ. ಸೊ ಇದು ಈ ಥರ ಇದೆ ಡಿಸೈನ್, ಚೆನ್ನಾಗಿದೆ ಮಾತ್ರ. ಮುಡಿ ಡಿಸೈನೇ ಇದು ನಂದು, ಅದು ಹೇಳಿದ್ನಲ್ಲ ಶಾರ್ಟ್ ಅದೇ ಥರನೇ ಇದೆ. ಅದೇ ಥರದ್ದೇ ನಾನು ಇದನ್ನು ಇಷ್ಟಕ್ಕೇ ನಾನು ಇದನ್ನು ತೊಗೊಂಡಿದ್ದು, ನನಗೆ ಫುಲ್ ಇದೇ ಥರದ್ದೇ ಬೇಕು ಅಂಥೇಳಿ. ಸೊ ಇದು ಈ ಥರ ಡಿಸೈನ್ ಇದೆ. ಒಂದು ನಿಮಿಷ ಇನ್ನೊಂದು ಸಲ ತೋರಿಸ್ತೇನೆ ನೋಡಪ್ಪ. ನಾನು ಆ್ಯಕ್ಚುಲಿ ಅವಳಿಗೋಸ್ಕರನೇ ಮಾಡ್ತಿರೋದು. ಪಾಪ ನೀಟಾಗಿ ವಿಡಿಯೋ ಮಾಡಿ ಹಾಕಿ ಅಕ್ಕ ಅಂತ ಸುಮಾರು ಜನನೂ ಕೇಳಿದ್ರು ನನಗೆ ಕರಿಮಣಿದು. ಈಗ ಗೋಲ್ಡ್ ರೇಟ್ ಜಾಸ್ತಿ ಆಗಿರೋದಕ್ಕೂ ಅದಕ್ಕೂ ಡೈಲಿ ವೇರಿಗೆ ಚೆನ್ನಾಗೈತಿ ಅಂಥೇಳಿ. ಸೊ ಈ ಥರ ಇದೆ ನೋಡಿ. ಹಿಂದೂ ನೋಡಿ, ಇದು ಸೇಮ್ ಗೋಲ್ಡಿಗೆ ಹೆಂಗೆ ಬೆಳ್ಳಿದು ಬರ್ತದೆ ಅದೇ ಥರನೇ ಐತಿ. ಇನ್ನೊಂದು ಬೆಳ್ಳಿ ಹಾಕೋದ್ರಿಂದ ಹೆಲ್ತಿಗೂ ಒಳ್ಳೇದು. ಆಲ್ಮೋಸ್ಟ್ ನಾನು ಬೆಳ್ಳಿನ ಜಾಸ್ತಿ ಹಾಕೋದು, ಕೈ ಒಳಗೂ ನೋಡಿ ನನ್ನ ಹತ್ರ ಬೆಳ್ಳಿನೇ ಇರೋದು. ಸೊ ನನಗೊಂದು ಸ್ವಲ್ಪ ಏನು ಹೀಟ್ ಬಾಡಿ ಇರೋದಕ್ಕೆ ಆಲ್ಮೋಸ್ಟ್ ಸ್ವಲ್ಪ ಬೆಳ್ಳಿನ ಸ್ವಲ್ಪ ಜಾಸ್ತಿ ಯೂಸ್ ಮಾಡೋದು. ಹಾಗಾಗಿ ಸೊ ಈ ಥರ ಇದೆ ಅದು ಡಿಸೈನ್, ಚೆನ್ನಾಗಿದೆ ಮಾತ್ರ. ಸುಮಾರು ವರ್ಷನೂ ಆಗೋಯ್ತು ನಾನು ಯೂಸ್ ಮಾಡೋಕ್ಕಂತ. ಸೊ ಒಂದು ನಿಮಿಷ ಹತ್ತಿರದಿಂದನೂ ತೋರಿಸ್ತೀನಿ ನಿಮಗೆ. ಸೊ ನೋಡಿ ಈ ಥರ ಇದೆ, ಚೆನ್ನಾಗಿದೆ ಮಾತ್ರ. ಡಿಸೈನು ಚೆನ್ನಾಗಿದೆ, ಕರಿಮಣಿದು ವರ್ತ್ ಇದೆ ಮಾತ್ರ ತೊಗೊಂಡ್ರೆ. ಸೊ ಪಾಪ ಹುಡುಗಿ ಕೇಳಿತ್ತೆ ನೆನ್ನೆ ವಿಡಿಯೋದಲ್ಲಿ. ಹಾಗಾಗಿ ಈಗಿನ ರೇಟಿಗೆ ಬಂಗಾರಕ್ಕೆ ಬೆಸ್ಟ್ ಅಂತ ಹೇಳಿದರೆ ಇದೆ. ಸೊ ನೋಡಿ ಬೆಸ್ಟ್ ಇದು, ತೊಗೊಳಪ್ಪ ನೀನು ತೊಗೊಂಡು ನೋಡಿ. ಸಿಕ್ಕರೆ ನೋಡು ನಿಮ್ಮ ನಿಯರಲ್ಲಿ ಎಲ್ಲಾದರೂ ಗೋಲ್ಡ್ ಶಾಪಲ್ಲಿ ಸಿಗುತ್ತೆ. ಐ ಥಿಂಕ್ ಇದು ಸಿಲ್ವರಿಂದು ತಂತಿ ಸುತ್ತಿರೋದು ಕೊಡ್ರಿ ಅಂತ ಹೇಳಿದರೆ ಕೊಡ್ತಾರೆ. ಸೊ ಸಿಕ್ಕರೆ ನೀನು ಕೂಡ ತಗೋ, ಚೆನ್ನಾಗೈತಿ ಮಾತ್ರ. ಅವ್ಳಿಗೆ ಪಾಪ ಕೇಳ್ತಲ್ಲ ಅಂಥೇಳಿ ಅವಳಿಗೆ ನೆನ್ನೆನೇ ನಾನು ರಿಪ್ಲೈ ಕೊಟ್ಟೆ. ಆ್ಯಕ್ಚುಲಿ ಇದು ಆಫ್ಲೈನಲ್ಲಿ ತೊಗೊಂಡಿರೋದು, ಆನ್ಲೈನ್ ಅಲ್ಲ. ಲಿಂಕ್ ಏನು ಕೊಡೋಕ್ಕಾಗಲ್ಲ, ಯಾವ್ದಾದ್ರು ಗೋಲ್ಡ್ ಶಾಪಲ್ಲಿ ಕೇಳಪ್ಪ ಅಂತ. ಬಟ್ ಒಂದು ಫುಲ್ ವಿಡಿಯೋ ಮಾಡಿ ಹಾಕಿ ಅಕ್ಕ ಅಂತ ಹೇಳಿದ್ಲು. ಹಾಗಾಗಿ ಅವಳಿಗೋಸ್ಕರನೇ ಇದೊಂದು ಫುಲ್ ವಿಡಿಯೋ ಮಾಡಿ ಹಾಕ್ತಾಯಿದ್ದೀನಿ. ಸೊ ನೋಡಿರಿ, ನಿಮಗೂ ಯಾರಿಗಾದ್ರೂ ಇಷ್ಟ ಆದರೆ ನೀವು ಕೂಡ ಈ ಥರ ಹೋಗಿ ಗೋಲ್ಡ್ ಶಾಪಲ್ಲಿ ಬೈ ಮಾಡಿ. ಈಗಿನ ಗೋಲ್ಡ್ಗೆ ಇದು ಬೆಸ್ಟ್. ಸುಮ್ಮನತ್ಲ ಇದನ್ನ ಹಾಕೋದು ಹೆಣ್ಮಕ್ಳು ಎಲ್ಲರೂ ಒಬ್ಬೊಬ್ಬರೇ ಒಂಟಿನೂ ಹೋಗ್ತಾ ಇರ್ತೀವಿ. ಬಟ್ ಕಾಯ್ಕೊಂಡು ಎಲ್ಲ ಮನೇಲೆಲ್ಲರೂ ಎಲ್ಲ ನಾವು ಅದನ್ನು ಕಾಯ್ಕೊಂಡು ಕೂತ್ಕೊಳ್ಳೋಕ್ಕೂ ಆಗಲ್ಲ. ಇದು ಬೆಸ್ಟ್, ಇದು ಎಲ್ಲರೂ ಹೋಗಿ ಬರೋಕೆ ನಮ್ಗೆ. ಹಾಗೆ ಅವಳಿಗೋಸ್ಕರ ಈ ವಿಡಿಯೋ ಮಾಡಿದ್ದೀನಿ. ಸೊ ವಿಡಿಯೋ ಏನಾರು ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ. ಯಾರಾದರೂ ಹೊಸಬ್ರು ಹಾಗೆ ವಿಡಿಯೋ ನೋಡ್ತಾ ಇದ್ದರೆ ಒಂದು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ಸೊ ನಿನಗೆ ಈ ವಿಡಿಯೋ ಕ್ಲಾರಿಟಿ ಸಿಕ್ಕೈತಿ ಅಂತ ಅನ್ಕೊತೀನಿ. ಸೊ ಒಂದಿಷ್ಟು ಜನ ಕೇಳಿದರೆ ಅವ್ರಿಗೂ ಕೂಡ ಇದು ಫೈನಲಿ ಈ ವಿಡಿಯೋ ಮಾಡಿ ಹಾಕಿದ್ದೀನಿ. ಜಾಸ್ತಿ ಏನು ಇಲ್ಲ, ನಾನು ಕೊಟ್ಟಾಗ ಅವಾಗ ಗೋಲ್ಡ್ ಬೆಳ್ಳಿ ರೇಟ್ ಕಡಿಮೆ ಇತ್ತು, ಗೋಲ್ಡ್ ರೇಟ್ನು ಕಡಿಮೆ ಇತ್ತು, ಬೆಳ್ಳಿ ರೇಟ್ನು ಕಡಿಮೆ ಇತ್ತು. ಸೊ ಆ ಟೈಮಲ್ಲಿ ಕಡಿಮೆಗೆ ಸಿಕ್ಕಿತ್ತು. ಬಟ್ ಈಗ ಬೆಳ್ಳಿ ರೇಟು
2.56 2.60 ಎಷ್ಟು ಐತಿ. ಸೊ ಸ್ವಲ್ಪ ರೇಟ್ ಜಾಸ್ತಿನೇ ಆಗುತ್ತೆ ನಂಗೆ ತಿಳಿದ ಮಟ್ಟಿಗೆ. ಅಂದರೆ ಏನಿಲ್ಲ ಅಂದ್ರೂ ಒಂದು 4,500 ರೂಪಾಯಿ ಅಂತೂ ಆಗೇ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ನಾನು. ಬಟ್ ಒಂದ್ಸಲ ಗೋಲ್ಡ್ ಶಾಪಲ್ಲಿ ವಿಚಾರಿಸಿ ನೋಡಿರಿ. ಸೊ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು.